ಬಿಡು ಪುರ್ಸಿ, ಯಾವ ಬುಕ್ ಬೇಕೋ ತಗೋ. ನನಗೆ ಯಾವ ಬುಕ್ಕು ಬೇಡ ಸುಮಾ. ಸಚಿನ್ ವಿಷಯ ನಿಂತವ ಮಾತಾಡಬೇಕಿತ್ತು, ಅದಕ್ಕೆ ಕರೆದೆ. ಅವನ ಹೆಸರು ನನ್ನ ಮುಂದೆ ಹೇಳಬೇಡ. ಅವ್ನು ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ. ಅಪ್ಪ ಅವ್ನ ಕೆಣ್ಣೆಗೆ ಬಾರಿಸಿರೋದು ಸರಿಯಾಗಿದೆ ಅಂತ ನನಗೆ ಇವಾಗ ಅನಿಸ್ತಿದೆ. ಆ ಥರದಾಗ ಸುಮ್ಮನೆ ಏನೇನೋ ಮಾತಾಡ್ಬೇಡವಿ. ನಾನು ಯಾಕೆ ಮಾತಾಡಲಿ? ನನಗೂ ಅವನ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಎಲ್ಲರೂ ಮುಂದೆ ನನ್ನ ಮರ್ಯಾದೆ ಹೋಗೋ ಹಾಗೆ ಮಾಡ್ದ. ಆವಾಗ ನಿನ್ನ ಮರ್ಯಾದೆ ಹೋಗಿಲ್ಲ ಸುಮಾ. ಅವನೇನಾದರೂ ದಿಟ ಬಾಯಿ ಬಿಟ್ಟಿದ್ದಿದ್ರೆ ಆವಾಗ ನಿನ್ನ ಮರ್ಯಾದೆ ಹೋಗೋದು. ಸಚಿನ್ ಆ ಪ್ರದೀಪ್ನ ಯಾಕೆ ಹೊಡೆದ ಅನ್ನೋದು ನಿಂಗೆ ಗೊತ್ತಾಗಿದ್ದಿದ್ರೆ ನೀನು ಈ ಥರ ಮಾತಾಡ್ತಾ ಇರಲಿಲ್ಲ. ಏನೇನೋ ಹೇಳಿ ಅವನ ಪರ ವಹಿಸ್ಕೊಂಡು ಬರಬೇಡ ಪುರ್ಸಿ. ಇವನು ಯಾರು ಅಂತ? ಪ್ರದೀಪ್ ನನ್ನ ಜೊತೆ ಮಾತಾಡಿದ್ರೆ ಅವನಿಗೇನು ಪ್ರಾಬ್ಲಮ್ಮು? ನೀನು ಈ ಥರ ವಿಷಯ ತಿಳಿದೇ ಮಾತಾಡ್ತಾ ಇರೋದೇ ಸಮಸ್ಯೆ. ಸರಿ, ನಿಜ ಏನು ಅಂತ ನೀನೇ ಹೇಳು. ನೀನು ಖೋಖೋ ಪ್ರಾಕ್ಟೀಸ್ಗೆ ಅಂತ ಹೋದಾಗ ಪ್ರದೀಪ್ ಹೀಗೆ ಮಾಡಿದ್ನಾ? ಹೌದು. ಈ ವಿಷಯ ಎಲ್ರಿಗೂ ಗೊತ್ತಾದರೆ ನಿನಗೆ ಸಮಸ್ಯೆ ಆಯ್ತದೆ ಅಂತ ತೆಪ್ಪನ್ನ ಅವನ ತಲೆ ಮ್ಯಾಗ ಹಾಕೊಂಡವನೆ. ಇರೋ ವಿಷಯ ನಿಂತವ್ ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. Everyone, guess where I am right now? Yes, in a very, very interesting place which is called Garden City, which is located in Bengaluru. Wow, the fresh air is absolutely good. And what about the roadside? You want to see? See, people are loving this street food, and I'm in love with the street foods as well. Like, because everywhere you can find in India this type of food, which is very, very delicious. Hi. And yeah, look at the food. Wow, it looks delicious. I really love it. Look at it. ಯಾಕೋ ಅಣ್ಣ ಇಲ್ಲೇ ಸುತ್ತಾಡ್ತಾ ಇದ್ದಾನೆ? ಅಕ್ಕನ ಮೇಲೆ ಏನಾದರೂ? Enjoy, guys, enjoy your meal. I really like it. To be honest, I'm very hungry now and I want to eat something, like the foods and everything. I feel like it's the perfect time. What do you want? ಬಿಸಿ ಬಿಸಿ ಇಡ್ಲಿ? Oh, yeah, I like it. Wait a minute. So I'm going to show you the healthiest food, plus very, very delicious. Not only like delicious, very healthy. ಇಡ್ಲಿ. Oh, guys, look at this. This is what I was talking about. Absolutely good. See, South Indian foods are known for their using their generous coconut in their curries. Look at it. It looks absolutely delicious. Wow. Yeah, so I'm going to show you something else. Look at that side. And yeah, I think she is the chef. I'm very, very curious to know what is she making. Let's go, guys, and see what she making. Wow, this is the food that I was talking about. Absolutely good. And look at her. She is making the food and she is the chef in here. And this is veggie made of chili. And then here is the chef. She wants to say something. ಏಯ್ ನಿಲ್ಸಿ, ಯಾರನ್ನ ಕೇಳಿ ವಿಡಿಯೋ ಮಾಡ್ತಿದ್ದೀರಾ? ಯಾಕಕ್ಕ ಏನಾಯ್ತು? ನಾನು ಕೆಲಸ ಮಾಡ್ತಾ ಇರೋದನ್ನ ಒಳ್ಳೆ ವಿಡಿಯೋ ಮಾಡ್ಕೊಳ್ತಾ ಇರೋದ? ಅಲ್ಲ ರೀ, ಹುಡುಗಿರ್ ಕೆಲಸ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಳೋದೇ ನಿಮ್ಮ ಕೆಲಸನಾ? ಬೇರೆ ದೇಶದಿಂದ ಬರೋದು ನಮ್ಮ ದೇಶದ ಹೆಣ್ಮಕ್ಳು ಕೆಟ್ಟದಾಗಿ ತೋರಿಸೋದು. ಸರಿಯಾಗಿ ಹೇಳ್ದೆ ಕಣ. ಬೇರೆ ಕೆಟ್ಟ ವಿಡಿಯೋಗಳಿಗೆ ಒಳ್ಳೆ ಹುಡುಗಿರ ಮುಖ ಹಾಕಿ ತೋರಿಸ್ತಾರೆ, ತೋರ್ಸೋದಲ್ದೆ ಎದುರಿಸ್ತಾರಂತೆ. ನನಗೆ ಗೊತ್ತಾಗಕ್ಕಿಲ್ಲ ಅನ್ಕೊಂಡಿದ್ಯಾ? ಇನ್ನೊಂದು ಕಿತ್ತ ಈ ಥರ ಹುಡುಗಿರು ವಿಡಿಯೋ ಮಾಡಿದ್ರೆ ಸರಿ ಇರಕ್ಕಿಲ್ಲ. ಸರಿಯಾಗಿ ಹೇಳ್ದೆ ಅಕ್ಕ. ಇಂಥವ್ರಿಗೆಲ್ಲ ಪಬ್ಲಿಕಲ್ಲೇ ಮರ್ಯಾದೆ ಕಳಿಬೇಕು, ಆವಾಗಲೇ ಬುದ್ಧಿ ಬರೋದು. I'm extremely sorry. Sorry, guys. ಅಕ್ಕ, ಅವನೇನಾದ್ರೂ ಇನ್ನೊಂದ್ಸಲ ಈ ಕಡೆ ಬಂದ್ರೆ ನಮಗೆಲ್ಲ ಹೇಳು, ನಾವು ವಿಚಾರಿಸ್ಕೊಂತೀವಿ. ಛೇ, ಆ ಮನೇಲಿ ನಾನು ಏನೇ ಮಾಡಿದ್ರು ಎಲ್ಲ ನನಗೆ ಉಲ್ಟಾ ಹೊಡಿತಿದೆ. ಥೂ, ಆ ಬಂಗಾರಮ್ಮ ಸ್ನೇಹ ಒಟ್ಟಿಗೆ ಇರೋದನ್ನ ನೋಡಿದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗ್ತೈತೆ. ಆ ರಾಜವ್ವ ನಿನ್ನ ಮಗಳು ಬಂಗಾರಮ್ಮನ ಮನೇಲಿ ರಾಣಿ ಮೆರೆದಂಗೆ ಮೆರಿತಾಳೆ ಅಂತೆಲ್ಲ ಹೇಳಿ ಕರ್ಕೊಂಬಂದ್ಲು.
ಆದರೆ ಈಗ ನನ್ನ ಮಗಳು ಸ್ನೇಹಂಗೆ ಚಾಕ್ರಿ ಮಾಡಂಗಾಗೈತೆ. ನಂಜಮ್ಮವ್ರೆ ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ನಾ ಏನು ಅಂತ ಮಾತಾಡ್ಲವ, ನಂದು ಅದೇ ಕತೆ ಅಲ್ವೇ. ಆ ಬಂಗಾರಮ್ಮ ಸೀಮಂತಕ್ಕೆ ಬರೋಕ್ಕಿಲ್ಲ ಅಂದ್ಕೊಂಡಿದ್ದೆ, ಬಂದೆ ಬಿಟ್ಲು. ನೀ ಹೇಳ್ದಂಗೆ ಅವಳು ನನ್ನ ಮುಂದೆ ಬಂದು ತಲೆ ತಗ್ಸಿ ಸೋಲು ಒಪ್ಕೊಂಡಿಲ್ಲ, ತಲೆ ಎದ್ಕೊಂಡೇ ಬಂದ್ಲು. ಇದಕ್ಕೆಲ್ಲ ಕಾರಣ ಸ್ನೇಹ. ಅವಳನ್ನ ಮುಗಿಸೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿ ಇರೋದಿಲ್ಲ. ಅತ್ತೆ ತಲೆ ಜೊತೆಗೆ ಅವಳ ತಲೆನೂ ಓಡ್ತಿದೆ. ಅದೇ ನಾವು ಸೋಲೋದಕ್ಕೆ ಕಾರಣ ಆಗ್ತಿರೋದು. ಅವಳನ್ನ ಮುಗಿಸೋದಕ್ಕೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ. ಅಂಥದ್ದೇನಾದರೂ ಪ್ಲಾನ್ ಇದ್ರೆ ಹೇಳಿ ನಂಜಮ್ಮ. ಯಾಕೆ ಮಾತು ನಿಲ್ಸ್ಬಿಟ್ರಿ ರಾಧಾ? ನಮ್ಮ ಅವ್ವನ್ ತಾವ ಏನೋ ಪ್ಲಾನ್ ಮಾಡ್ತಿದ್ದಂಗಿತ್ತು. ಏನಿಲ್ಲ ಅವ್ವ, ಅಣ್ಣಯ್ಯ ಈಗಿನ್ನ ನಿನ್ನನ್ನು ಅವ್ವ ಅಂತ ಒಪ್ಕೊಂಡವನೆ. ಮನೆ ಆಳ್ ಬುದ್ಧಿ ಮಾಡ್ದೋ ಕಂಡೋರ್ ಮನೆಯಾಗೋಗಿ ಜಾಗ ಕೇಳೋ ಪರಿಸ್ಥಿತಿ ಬರ್ತೈತೆ. ಹುಷಾರಾಗಿರು. ಏ ಬಿತ್ರಿ ಹೋಗಿ, ಎಲ್ಲರಿಗೂ ಗೊತ್ತದೆ. ನಮ್ಮ ಅವ್ವನ್ ತಾವ ಹೊಸಿ ಹುಷಾರಾಗಿರಿ. ಆಯ್ತಾಯ್ತು, ಮೊದಲು ಇಲ್ಲಿಂದ ತೊಲಗು. ಇದೊಂದು ಸಣಿ ಇದ್ದಂಗೆ, ಯಾವಾಗಲೂ ಬೆನ್ನು ಬಿದ್ದು ತಾಳ್ತಾಳೆ, ಹಿಂದೆನೇ ಇರ್ತಾಳೆ. ಆನೆ ಹೊಟ್ಟೆನಲ್ಲಿ ಸೊಂಡಿಲಿ ಹುಟ್ಟಂಗುಟ್ಟವಳೆ. ಅವಳ ವಿಷಯ ಬಿಡಿ, ಮೊದಲು ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ. ರಾಧಾ, ನಿಮ್ಮತ್ತೆನ ಮಟ್ಟ ಹಾಕೋದು ಆಟ್ ಸುಲಭ ಅಲ್ಲ. ಆ ಬಂಗಾರಮ್ಮ ಸ್ನೇಹನ ಮಟ್ಟ ಹಾಕೋಕೆ ದೊಡ್ಡ ತಿಮಿಂಗ್ಳನೇ ಬರಬೇಕು. ಬರ್ತಾರೆ. ಈ ಬ್ಯಾರಕ್ಕು ನಂದು. ನೀಲಿರ್ಬೇಕಂದ್ರೆ ನನಗೆ ಸೇರ್ಬೇಕಷ್ಟೇ. ಏಯ್, ಎಷ್ಟ್ರಮ್ಮ ಗಲಾಟೆ ಮಾಡ್ತೀರಾ? ಸೈಲೆಂಟಾಗಿ ಇರೋಕ್ಕಾಗಲ್ವಾ? ಬ್ಯಾರಕ್ಕಿಗೆ ಹೊಸಬ್ಳಿರ್ಬೋದು, ಜೈಲಿಗಲ್ಲ. ಏನೇ ಓರಾಗಾಡ್ತಾ ಇದೀಯಾ? ನಾನು ಯಾರಂತ ಗೊತ್ತಾ? ನಾನು ಯಾರು ಅಂತ ನಿನಗೆ ಗೊತ್ತೇನೆ? ಹೋಗೆ, ನೀನು ಯಾರಾದ್ರೂ ನನಗೇನೆ. ನೀವೆಲ್ಲ ನಮ್ಮ ಮಾತು ಬಗ್ಗಲ್ಲ ಅನ್ಸುತ್ತೆ. ನಾನು 2 ಕೊಲೆ ಮಾಡ್ಬಿಟ್ಟು ಬಂದಿರೋಳು ಕಣಲೆ. ಕಂಡಿದ್ದೀನಿ ಹೋಗೆ. ನೀನು 2 ಕೊಲೆ ಮಾಡಿದರೆ ನಾನು 4 ಕೊಲೆ ಮಾಡಿ ಜೈಲಿಗೆ ಬಂದಿರೋಳು. ಮೇಡಮ್, ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೈ ಇನ್ಫ್ಲುಯೆನ್ಸಿಂದ ಬಂದಿದ್ದೀರಾ. ದೊಡ್ಡವ್ರು ಹೇಳಿರೋದು ಅಂತ ಬಿಡ್ತಾ ಇದ್ದೀವಿ. ನಿಮ್ಗೇನು ರೆಕಾರ್ಡ್ ಬೇಕೋ ಅದನ್ನು ಮಾಡಿಕೊಂಡು ಬೇಗ ಇಲ್ಲಿಂದ ಹೊರಡಿ. ಆಯಿತು ಮೇಡಮ್, ಎಲ್ಲ ರೆಕಾರ್ಡಿಂಗ್ ಮುಗ್ದಾಗಿದೆ ಮೇಡಮ್. ಇನ್ನು ಕೇವಲ ಕೆಲವು ಬ್ಲಾಕ್ ಮಾತ್ರ ಬಾಕಿ ಇದೆ, ಅದನ್ನು ಆದಷ್ಟು ಬೇಗ ಮುಗಿಸ್ತೀನಿ. ಸರಿ, ಮಾಡ್ಕೊಳ್ಳಿ. ಏಯ್, ಅಪ್ಪಿ ತಪ್ಪಿನೂ ಕೂಡ ಆ ಕಡೆ ಹೋಗಬೇಡಿ. ಯಾಕೆ ಮೇಡಮ್? ನಿಮ್ಗೆ ಯಾಕ್ರಿ ಅದು? ಅಲ್ಲಿ ಹೋಗೋಂಗಿಲ್ಲ ಅಂದರೆ ಹೋಗೋಂಗಿಲ್ಲ ಅಷ್ಟೇ. ಅಲ್ಲ, ಬೇರೆ ಕಡೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ರಿ, ಆ ಜಾಗದಲ್ಲಿ ಏನು ವಿಶೇಷ? ನೋಡಿ, ಸೆಲ್ಲು ವಿಶೇಷ ಅಲ್ಲ, ಅಲ್ಲಿರೋ ವ್ಯಕ್ತಿ ವಿಶೇಷ. ವ್ಯಕ್ತಿನಾ? ಯಾರು ಮೇಡಮ್? ಸಿಂಗಮ್. ಅವ್ರ ಹೆಸರು ಕೇಳಿದ್ದೀರಾ? ಇಲ್ಲ. ಈ ಸಿಂಗಮು ಹೊರಗಡೆ ಅಷ್ಟೊಂದು ಫೇಮಸ್ ಇಲ್ಲ, ಆದರೆ ಈ ಜೈಲನ್ನ ಕಂಟ್ರೋಲ್ ಮಾಡ್ತಿರೋದೇ ಆ ಸಿಂಗಮ್. ಯಾರು ಮೇಡಮ್ ಆ ಸಿಂಗಮು? ನನಗೆ ಹೇಳ್ತೀಯ ನೀನು? ಏನು ಮೇಡಮ್ ಈ ಥರ ಜಗಳ ಆಡ್ತಿದ್ದಾರೆ? ಅದು ನೀವೆಲ್ಲ ಇದ್ದಾಗಲೇ? ಇಡೀ ಸೆಲ್ಲು ಪೊಲೀಸ್ ಹದ್ಬಸ್ತಲ್ಲಿ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಆದರೆ ಸಿಂಗಮ್ ಇಲ್ಲದೆ ಗಾಳಿನೂ ಕೂಡ ಆಡಲ್ಲ. ಆ ಸಿಂಗಮ್ ಬಂದರು. ನೋಡಿ, ಸಿಂಗಮ್ ಬಂದಿದ ತಕ್ಷಣ ಎಲ್ಲ ಗಪ್ಚಿಪ್. ಸಿಂಗಮ್ ಅಂದರೆ ಗೋಡೆಯಲ್ಲಿ ತೂಗೋ ಗಡಿಯಾರನೂ ಕೂಡ ಸದ್ದು ಮಾಡೋಕ್ಕೆ ಹೆದರ್ಕೊಳ್ಳುತ್ತೆ. ಒಳಗಡೆ ಏನೇ ಆದರೂ ಪಂಚಾಯಿತಿ ಮಾಡೋದೇ ಈ ಸಿಂಗಮ್.
ಜೈಲು ಕೋಟೆ ಆದರೆ ಕೋಟೆನ ಆಳ್ತಿರೋದೇ ಸಿಂಗಂ. ಅವ್ರನ್ನ ಕೇಳದೆ ಇಲ್ಲೇನೂ ನಡೆಯಲ್ಲ. ಇಲ್ಲಿ ಕೈದಿಗಳೆಲ್ಲ ಕಪ್ಪ ಕಟ್ತಾರೆ. ಈ ಜೈಲು ಸೈಲೆಂಟಾಗಿದೆ ಅಂದರೆ ಅದಕ್ಕೆ ಕಾರಣನೇ ಸಿಂಗಂ. ಅಮ್ಮರೇ ಈಗ ನೋವು ಹೆಂಗದೆ? ನೀನು ಬುಡು ಪುಟ್ಟಕ್ಕ, ಇವ್ರಗಳ ಮಾತನ್ನೆಲ್ಲ ಕೇಳ್ಕೊಂಡು ನಿನ್ನ ಮೆಸ್ ಕೆಲಸ ಬಿಟ್ಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಟ್ಯಾ? ಅಲ್ಲ ಅಮ್ಮವ್ರೆ, ಹಿಂಗಾದ ಕೂಡಲೇ ಆಸ್ಪತ್ರೆಗೆ ಹೋಗ್ಬೇಕಲ್ವೇ? ರಕ್ತ ಶಾನ ಹೋಯ್ತಂತೆ, ಈಗ ಹೆಂಗದೆ? ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ಪುಟ್ಟಕ್ಕ. ನೋಡಿಲಿ ಒಂದು ಸಣ್ಣ ಗಾಯ ಆಟಯ ಬಿರ್ನೆ ಆಗ್ತದೆ. ಬಿರ್ನೆ ಮಾಗ್ತೈತೆ ಇಟ್ ಬೇಗ ವಾಸಿ ಆಗ್ತೈತಾ? ಇವಳು ಆಡಿದ್ದೇ ಆಟ. ಅವ್ವ ನೀನು ಬಂದ್ಬಿಟ್ಯಾ? ಬಾ. ನೀವೆಲ್ಲ ಯೋನ್ ಅನ್ಕೊಂಡಿದ್ದೀರ ನನ್ನ? ನನಗೇನೋ ದೊಡ್ಡ ಅಪಘಾತ ಆಗಿ ನನ್ನ ಮ್ಯಾಕ್ ಏಳೋದೇ ಇಲ್ವೇನೋ ಅನ್ನಂಗೆ ಆಡ್ತಿದ್ದೀರಲ್ಲ. ಹಿಂಗೆ ಮಾತಾಡಿದ್ರೆ ಆಗ್ತೇನೆ ನೋಡು. ಬಿಡ್ತು ಅನ್ನೋ. ಆಯ್ತಾಯ್ತು, ಬಿಡ್ತು ಸರಿನೇ. ಬಂಗಾರಮ್ಮ ಅವ್ರ ಮಾತನ್ನ ಸುಮ್ಮ ಮಾಡ್ಸೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನಿನ್ಗಿನ್ನೂ ಗೊತ್ತಿಲ್ಲ, ಅತ್ತೆಮ್ಮನ ಜೊತೆ ಇನ್ನೊಬ್ಬರು ಸೇರ್ಕೊಂಡವ್ರೆ. ನನ್ನ ಸೊಸೆ ಮಾತಿಗೆ ನನ್ನ ಬಂಗಾರ ಅತ್ತೆಮ್ಮನ ಮಾತಿನಟ್ಟೆ ಬೆಲೆ ಕೊಡ್ತಾಳೆ. ಏನಿಲ್ಲ ಮಾವಯ್ಯ, ನನ್ನ ಮಾತು ಕೇಳೋ ಥರ ಇದ್ದಿದ್ರೆ ಅತ್ತೆ ಶ್ರೀ ಬರೋ ಹೊತ್ತಿಗೆ ಕಾಲೇಜ್ ಹತ್ರ ಇರ್ತಾನೆ ಇರಲಿಲ್ಲ. ಅಯ್ಯೋ ಅದೇಟು ಅಂತ ಇನ್ನೂ ಅದೇ ಈಸಿಯನ್ನು ಮಾತಾಡ್ತೀರಿ ಎಲ್ಲರೂ. ಅಮ್ಮವ್ರೆ, ಸ್ನೇಹ ಪರೀಕ್ಷೆ ಬರೀಬೇಕು ಅಂತ ಇಷ್ಟಪಟ್ಟು ಅವಳಿಗೆ ಒತ್ತಾಯ ಮಾಡಿ ಅವಳಿಗೆ ಧೈರ್ಯ ತುಂಬಿ ನಿಮ್ಮ ಜೊತೆಗೆ ಅವಳನ್ನ ಕರ್ಕೋಬೋದ್ರಿ. ಅತ್ತೆ ಸೊಸೆ ಗಾಡಿಯಾಗಿ ಹೋಯ್ತಿದ್ರೆ 2 ಕಣ್ಣು ಸಾಲಿಲ್ಲ ನೋಡೋಕ್ಕೆ. ನನ್ನ ಕಣ್ಣೇ ದೃಷ್ಟಿ ತಾಕ್ತೋ ಏನೋ. ಅಯ್ಯ ನಿಂದು ಒಳ್ಳೆ ಗುಣ ಪುಟ್ಟಕ್ಕ. ಎಲ್ಲಿ ಯೋನೆತ್ಯಪ್ಪಾದ್ರೂ ಎಲ್ಲ ನಂದೇ ಅಂತ ನಿನ್ನ ಮೇಲೆ ಹಾಕತ್ತೀಯ. ಅಲ್ಲ ಗಾಡಿ ಓಡಿಸ್ತಾ ಇದ್ದವಳು ನಾನು. ಓಡಿಸ್ತಿರ್ಬೇಕಾದ್ರೆ ಬಿರೇಕ್ ಮೇಲೆ ಕಾಲ್ ಮಾಡದ್ದೆ, ಈಡಿಲಿಲ್ಲ, ಯೋನ್ ಮಾಡ್ಲಿ? ಸರ್ವಿಸ್ ಮಾಡಿಸಿದವನು ಸಿದ್ಧ ಅಲ್ವೇ? ಏಟ್ ಸರಿ ಹೇಳಿದ್ದೀನಿ, ಸರ್ವಿಸ್ ಬಿಡ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಳ್ಳ ಅಂತ. ಬರಲಿ ಅವನು ಗೈತೆ. ಸರಿಯಾಗಿ ಹೊಳ್ದೆ, ಬಿಡ್ಬೇಡ ಅವನ್ನ, ವಿಚಾರಿಸೋ. ಅವನೇನ ಸುಳ್ಳು ಹೇಳಿ ತಪ್ಪಿಸ್ಕೋಬೇಕಲ್ಲ, ಗೈತೆ. ಅಯ್ಯಯ್ಯ ಅದೆಲ್ಲ ಯೋನು ಬ್ಯಾಡ ರೀ. ಅಲ್ಲ ಮನುಷ್ಯನೇ ತ್ಯಪ್ ಮಾಡ್ತಾನಂತೆ, ಇನ್ನದು ಯಂತ್ರ ತ್ಯಪ್ ಆಗಕ್ಕಿಲ್ವೇ? ಬಿಡ್ಬೇಕಂತೆ ನಿಂಗೆಲ್ಲ ಸಲೀಸ್ ನೋಡು. ನಿನ್ ಬದಲಾಗಿ ನಿನ್ ಮಗ ಕಂಟಿ ಇದ್ದಿದ್ರೆ ಸುಮ್ಮನೆ ಬಿಡ್ತಿದ್ದ? ಅವ್ವ ಆಗಿದ್ದಾಯ್ತು, ಬಿಟ್ಬಿಡು. ನಿಂಗೆ ಮಾತ್ರ ಮಗನ ಮೇಲೆ ಕಾಳಜಿ ಇರ್ಬೋದು, ನಂಗೆ ಮಗಳ ಮೇಲೆ ಕಾಳಜಿ ಇರ್ಬಾರ್ದಾ? ದೇವರ ದಯೆಯಿಂದ ಇಷ್ಟಾಗಿ ಕಳೀತಲ್ಲ, ಅದಕ್ಕಾದ್ರೂ ಒಸಿ ಸಮಾಧಾನ ಮಾಡ್ಕೋಬೇಕು. ನನ್ನ ಒಸಿ ನನ್ನ ಮಗಳ ತವ ಮಾತಾಡಬೇಕು. ನೀವೆಲ್ಲರೂ
ಅಬ್ಬ ನೀನು ಅನ್ಕೊಂಡಂಗೆ ನನ್ನ ದೊಡ್ಡದು ಏನೂ ಆಗಿಲ್ಲವ, ಒಂದು ಸಣ್ಣ ಗಾಯ ಆಟೆಯ. ಅದ್ರಾಗೂ ಮನಸ್ಸೆ ಅಂತ ಊಟದ ಮೇಲೆ ಇಂಥ ಸಣ್ಣ ಪುಟ್ಟದೆಲ್ಲ ಆಗೋದು ಸಹಜ ಅಲ್ವೇ? ನನ್ನ ದಿಗ್ಲು ಅದೆಲ್ಲ ಬಂಗಾರ. ತಾಯಿಯಾಗಿ ನನಗೂ ಸ್ವಾರ್ಥ ಐತೆ. ಹೆಂಗೆ ದೊರೆನ ನಿನ್ನ ಜಾಗದಾಗ ಇರೋಕ್ಕೆ ಕಲ್ಪನೆ ಮಾಡ್ಕೊಳಕ್ಕಾಗಕ್ಕಿಲ್ವೋ ಹಂಗೆ ಇದುವೆ. ಈಗಾಗಲೇ ಒಬ್ಬಳನ್ನ ಕರ್ಕೊಂಡಿವಿ, ನೀನು ಒಡಹುಟ್ಟಿದವು. ಈ ಸಿಂಗಮ್ ಸತ್ತೋಗಿದ್ದಾಳೆ ಅನ್ಕೊಂಡ್ರಾ? ಬದುಕಿದ್ದೀನಿ ಇನ್ನು. ಈ ಸಿಂಗಮ್ ಇರುವಾಗಲೇ ಇದೆಲ್ಲ ನಡೀತಿದ್ಯಾ ಇಲ್ಲಿ? ಎಷ್ಟು ಕಳ್ದ? 15,000 ಅಕ್ಕ. 15,000. ನೀನು ಇವಳಿಗೆ ದುಡ್ಡು ಕೇಳಿದ್ರು, ಇವಳು ನಿನಗೆ ದುಡ್ಡು ಕೊಟ್ಟರು, ಈ ಸಿಂಗಮಗೆ ಬರಬೇಕಾಗಿರೋ ಕಮಿಷನ್ನು ಬಂದುಬಿಡುತ್ತೆ. ಗೊತ್ತಿದೆ ತಾನೆ? ನನ್ನ ಎದುರುಗಡೆ ಏನು ನಕ್ರ ಇಲ್ಲದೆ ಆಟ ಆಡದೆ ಇದ್ರೆ 2 ಹೊತ್ತು ಮುದ್ದೆ ಮುರಿಬೋದು. ಇಲ್ಲ ಅಂದ್ರೆ ಮುರಿಯೋಕ್ಕೆ ಕೈಯೇ ಇರಬಾರ್ದು. ಹಾಗೆ ಮಾಡ್ಬಿಡ್ತೀವಿ. ಹುಷಾರ್. ಅವಳು ನಮ್ಮನ್ನೆಲ್ಲ ಬಿಟ್ಟೋದ್ಲಾಕೆ ಎಲ್ಲಿ ಹೋದ್ಲು? ಬದುಕಿದಳೋ ಸತ್ತಿದಳು ಒಂದೂ ಗೊತ್ತಿಲ್ಲ. ನನ್ನ ಹೊಟ್ಟೆ ಹುಟ್ಟಿದ್ವಿ ಇಬ್ರು. ಒಂದೇ ನಾಣ್ಯದ 2 ಮುಖಗಳು, ಒಂದೇ ರೂಪ ಆದರೂ ಗುಣ ಬೇರೆ ಬೇರೆ. ಒಬ್ಳು ಪೂರ್ವ ಆದರೆ ಇನ್ನೊಬ್ಳು ಪಶ್ಚಿಮ. ಅವ್ವ ಆ ಇಸಿ ಎಲ್ಲ ಈಗ ಯಾಕೆ? ಬಿಟ್ಬಿಡು. ಇಲ್ಲ ಬಂಗಾರು, ನಿಂಗೆ ಹಿಂಗೆಲ್ಲ ಆದರೆ ನಂಗೆ ಗೊತ್ತಿಲ್ಲದೆ ಆತಂಕ ಶುರುವಾಗ್ತದೆ. ಆಗ ಬರೋ ಯೋಚನೆ ಆಯ್ತಲ್ಲ, ಅದು ಆಗಬಾರ್ದು ಅಂತ ಒದ್ದಾಡ್ತೀವ್ನಿ. ಅವ್ವ ನೀನು ಈಟೆಲ್ಲ ತಲೆ ಕೆಡ್ಸ್ಕೊಳ್ಳಂಗೆ ಏನೂ ಆಗಕ್ಕಿಲ್ಲ. ಓದವಳು 8 ವರ್ಷ ಆದರೂ ಬಂದಿಲ್ಲ ಅಂದರೆ ಓದವಳು ಹೋಗ್ತಾ ಒಂದು ಮಾತು ಹೇಳು, ಗೆಪ್ತಿ ಆಯ್ತಾ? ನಾನು ತಿರುಗಿ ವಾಪಸ್ ಬಂದರೆ ನಿಮ್ನ ಯಾರು ಬಿಡೋಕ್ಕಿಲ್ಲ ಅಂತ. ಈಗಲೂ ಆ ಮಾತು ಸಾನೆ ಕೊರಿತೈತೆ. ನಿನ್ನ ಸಂಸಾರ ಅವ್ವ ನನಗಾಗಿರೋ ಈಟ್ ಸಣ್ಣ ಗಾಯಕ್ಕೆ ಈಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಮಕ್ಳಿಗೆ ಈಸಿಯಾಗಿ ಗೊತ್ತಿಲ್ಲದೆ ನಿನ್ನ ತಲೆ ಕೆಡ್ಸವ್ರೆ. ಬಂಗಾರ, ಈಗ ನಿನ್ನ ಸಂಸಾರ ಸಂದಾಕೈತೆ, ಇದನ್ನು ಒಪ್ಪ ಮಾಡ್ಕೊ. ಆಯ್ತವ್ವ. ನಿನ್ನ ಕುಟುಂಬಕ್ಕೆ ಯಾರ ದೃಷ್ಟಿನೂ ತಾಕಬಾರ್ದು. ಆಯ್ತವ್ವ, ನೀನು ಏನು ಚಿಂತೆ ಮಾಡಬೇಡ, ನಾವೆಲ್ಲರೂ ಸಂದಕ್ಕೆ ಇರ್ತೀವಿ. ನನ್ನ ಸೊಸೆನೂ ನನ್ನಂಗೆಯ ಮನೆಗಳನ್ನ ನಿಭಾಯಿಸೋದನ್ನು ಕಲ್ತವಳು. ಈ ಸಿಂಗಮ್ ಇರೋವರೆಗೂ ಈ ಸೆಂಟ್ರಲ್ ಜೈಲ್ ಲೇಡೀಸ್ ಬ್ಲಾಕು ನನ್ನ ಕಂಟ್ರೋಲಲ್ಲೇ ಇರಬೇಕು, ಇರುತ್ತೆ. ನಾನು ಯಾಕೆ ನಿನ್ನ ಕಂಟ್ರೋಲಲ್ಲಿ ಇರಬೇಕು? ನಾವು ಹೊರಗಡೆ ಹೆಸರು ಮಾಡೇ ಬಂದಿರೋದು. ಏನು ನಿಂದು ಆಫ್ ಮಾಡ್ರ ಫುಲ್ ಮಾಡ್ರ? ಸಿಂಗಮ್ ನೋಡು, ಮತ್ತೆ ಎಲ್ಲ ಕಿರಿಕ್ ಬೇಡ. ನೀನನ್ನ ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇದ್ದೀವಿ. ಮತ್ತೆ ಏನಾದರೂ ಕಿರಿಕ್ ಮಾಡ್ಕೊಂಡ್ರೆ ಇನ್ನೂ 1 ವರ್ಷ ಇಲ್ಲೇ ಇರಬೇಕಾಗುತ್ತೆ.
ಏನು ಇವ್ರನ್ನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೀರಾ? ಹೌದು, ಅವ್ರನ್ನ ಹೊರಗಡೆ ಬಿಡ್ತಿರೋದೇ ಆ ಕಾರಣಕ್ಕೆ. ಅಂದ್ರೆ ಇವ್ರಿದ್ರೆ ನಮಗೆ ಟೆನ್ಷನ್ ಅಂತ ಅವ್ರನ್ನ ಹೊರಗಡೆ ಬಿಡ್ತಾ ಇದ್ದೀವಿ. ಏಯ್, ನನ್ನ ಹತ್ರ ಏನಾದರೂ ಬಾಲ ಬಿಚ್ಚಕ್ಕೆ ಬಂದರೆ ಮೇಲೆ ಹೋಗಿರೋ ಉಸಿರು ಕೆಳಗೆ ಇಳಿಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಈ ಸಿಂಗಂಗಿ ಜೈಲು ಒಂಥರ ತವ್ರ ಮನೆ ಇದ್ದ. ಯಾವಾಗ ಬೇಕಾದರೂ ಬರ್ತೀನಿ, ಯಾವಾಗ ಬೇಕಾದರೂ ಹೋಗ್ತೀನಿ. ಯಾರಾದರೂ ಬಾಲ ಬಿಚ್ಚಿದ್ರೆ ಕೊತ್ತರಿಸಿ ಹಾಕು. ಸನ್ನಡತೆ ಆಧಾರದ ಮೇಲೆ ಜೈಲಿಂದ ಕೈದಿಗಳನ್ನ ಹೊರಗಡೆ ಕಳಿಸೋದು ಪದ್ಧತಿ. ಆದ್ರಿಲ್ಲಿ ಈ ಸಿಂಗಂ ಕಾಟ ತಡೆಯಕ್ಕಾಗದೆ ಪೊಲೀಸ್ನವರೇ ನನ್ನ ಇಲ್ಲಿಂದ ಆಚೆ ಕಳಿಸ್ತಾ ಇದ್ದಾರೆ.